ರಾಯಭಾಗದಲ್ಲಿ ಅದರ ಫೌಂಡರ್ ಆದಂಥ ವಿಶ್ವಚೇತನ್ ಆಂಗ್ಲ ಮೀಡಿಯಂ ಫೌಂಡರ್ ಆದಂಥ ನಮ್ಮ ಚೇತನ್ ಸರ್ ಅವರಿಗೆ ಮೈಕನ್ನ ಕೊಡ್ತೀನಿ. ಅವರು ಆಲ್ರೆಡಿ ಈ ಥರದ ಹೋರಾಟಗಳನ್ನು ಧಾರವಾಡದಲ್ಲಿ ಎಜುಕೇಷನ್ ಸಲುವಾಗಿ ಮಕ್ಕಳಿಗೆ ಅಥವಾ ಒಂದು ವಿದ್ಯಾರ್ಥಿಗಳ ಸಲುವಾಗಿ ಮಾಡಿದ್ದಾರೆ. ಅವರಿಗೆ ಇದ್ರ ಬಗ್ಗೆ ಬಹಳಷ್ಟು ಒಂದು ಎಕ್ಸ್ಪೀರಿಯನ್ಸು ಇದೆ. ಇವತ್ತು ಅವರು ನಮಗೆ ಕೆಲವೊಂದು ನಿಜ ಸಂಗತಿಗಳನ್ನ ಅಥವಾ ಅವರ ಅಭಿಪ್ರಾಯವನ್ನ ನಮ್ಮ ಜೊತೆ ವ್ಯಕ್ತಪಡಿಸ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಕಲ್ಲೋಳು ಗ್ರಾಮದಲ್ಲಿ ನಡೀತಿರುವಂತಹ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಡಿಸೆಂಟ್ರಲೈಸೇಷನ್ ಆಗಬೇಕು ಅನ್ನುವಂತಹ ಈ ಕೂಗನ್ನು ಎತ್ತಿರುವಂತಹ ಈ ಯುವಕ ಸಮಾಜ ಸೇವಕ ಶ್ರೀ ಗಜಾನನ್ ಪೂಜಾರಿ ಅವ್ರನ್ನ ನೋಡ್ತಾ ಇದ್ರೆ ಅತ್ಯಂತ ಖುಷಿ ಆಗ್ತಾ ಇದೆ. ಒಂದು ಒಳ್ಳೆ ಸೆಟಲ್ಡ್ ಲೈಫ್ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಇಟ್ಕೊಂಡು ತನಗೆ ಬೇಕಾದಷ್ಟು ಒಳ್ಳೆ ಬಿಸ್ನೆಸ್ ಇದ್ರು, ಆರ್ಥಿಕವಾಗಿ ಭದ್ರವಾಗಿದ್ದು ನಾನಾಯಿತು ನಂದಾಯಿತು ಅಂತ ಇರುವಂತಹ ಈ ಸಮಾಜದಲ್ಲಿ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು. ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಪ್ರಮುಖವಾಗಿ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯಕವಾಗುವ ನಿಟ್ಟಿನಲ್ಲಿ ಈ ಒಂದು ಉತ್ತಮ ಧ್ವನಿಯನ್ನು ಎತ್ತಿರುತ್ತಾರೆ. ಈ ಒಂದು ವಿಷಯಕ್ಕೆ ನಾನು ನಮ್ಮ ಹಸಿರು ಸೇನೆ ಹಾಗೂ ರಾಜ್ಯ ರೈತ ಸಂಘದ ಯುವ ಘಟಕದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸುವುದರ ಜೊತೆಗೆ ನಾವು ಯಾವತ್ತಿಗೂ ನಿಮ್ಮೊಟ್ಟಿಗೆ ಇರ್ತೇವೆ. ನಮ್ಮ ಸಂಘದ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಈ ವಿಷಯವನ್ನು ನಾನು ಚರ್ಚೆ ಮಾಡ್ತೇನೆ. ನಮ್ಮ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಈ ಒಂದು ವಿಷಯದಲ್ಲಿ ನಿಮ್ಮ ಜೊತೆಗೆ ನಿಂತು ನಮ್ಮ ಭಾಗದ ಅಥವಾ ಎಲ್ಲ ಭಾಗದ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಒಳ್ಳೆಯ ನಿರ್ಧಾರ ಸರ್ಕಾರ ಕೈಗೊಳ್ಳುವವರೆಗೂ ನಿಮ್ಮ ಜೊತೆಗೆ ನಾವು ಇರ್ತೇವೆ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತಾ, ಏನಾಗಿದೆ ಅಂತಂದರೆ ಡಿಸೆಂಟ್ರಲೈಸೇಷನ್ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಈ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಗಣೇಶನ ಹುಕ್ಕೇರಿ ಅವರು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಯುವಕ ಸತತ 3-4 ವರ್ಷದಿಂದ ಒಂದು ವಿಷಯದ ಕುರಿತು ಇಷ್ಟೊಂದು ಕೂಲಂಕಷವಾಗಿ ಅಧ್ಯಯನ ಮಾಡಿ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಕೇವಲ 3-4 ವಿದ್ಯಾರ್ಥಿಗಳು ಮಾತ್ರ ಕಳೆದ 4 ವರ್ಷಗಳಲ್ಲಿ ಗವರ್ನಮೆಂಟ್ ಸೀಟಲ್ಲಿ MBBS ಅನ್ನು ಪಡೆದುಕೊಂಡಿದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಡಿಸೆಂಟ್ರಲೈಸೇಷನ್ ಇಲ್ಲದೆ ಇರೋ ಕಾರಣಕ್ಕಾಗಿ ಸಿಟಿಗಳಲ್ಲಿರುವಂತಹ ವಿದ್ಯಾರ್ಥಿಗಳ ಜೊತೆಗೆ ಸರಿಯಾಗಿ ಪೈಪೋಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಸರಿಯಾದ ರಿಸರ್ವೇಶನ್ ಸಿಗ್ತಾ ಇಲ್ಲ. ನಮ್ಮ ಭಾಗದಿಂದ ಸಾಕಷ್ಟು ಟ್ಯಾಕ್ಸ್ ಅನ್ನ, ತೆರಿಗೆಯನ್ನು ನಾವು ಕಟ್ಟಿದರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಆ ಒಂದು ವಿಶೇಷವಾದಂತಹ ಅನುಕೂಲಗಳನ್ನು ಪಡೆಯುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಷಯವನ್ನ ತಾವು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಸರ್ಕಾರಕ್ಕೆ ಮನಮುಟ್ಟುವಂತೆ ಅಥವಾ ಸರ್ಕಾರ ಎಚ್ಚೆತ್ತುಕೊಳ್ಳುವಂತೆ ಈ ವಿಷಯವನ್ನು ಸರ್ಕಾರದ ಮಟ್ಟದಲ್ಲಿ ಪ್ರಸ್ತಾಪಪಡಿಸಿ ಈ ವಿಚಾರದಲ್ಲಿ ಏನು ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ರಿ, ಬಡ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ರಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ತಪ್ಪೇನೂ ಕೇಳ್ತಾ ಇಲ್ಲ. ನಾವು ಭಾರತದ ಪ್ರಜೆಗಳಾದ ನಾವು, ನಮ್ದೆಲ್ಲ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಒಂದು 200-300 ವರ್ಷ ಬ್ರಿಟಿಷರ ಆಳು ಹೋದ್ರು. ಅದಾದ್ಮೇಲೆ ರಾಜಕಾರಣಿಗಳು ನಮ್ಮ ಜನತೆಯನ್ನ ಆಳ್ತಾ ಇದ್ದಾರೆ. ನೀವು ಸೇವಕರಾಗಿ ಸಮಾಜದ ಸುಧಾರಣೆಗಾಗಿ ಬಂದು ಸೇವೆ ಮಾಡುವ ನಿಟ್ಟಿನಲ್ಲಿ ಬಂದು ಅಂಬೇಡ್ಕರ್ ಅವರು ಯಾರನ್ನ ಪ್ರಭುಗಳು ಅಂತ ಕರೆದ್ರು, ಆ ಪ್ರಭುಗಳನ್ನ ಇವತ್ತು ರೋಡಿಗೆ ತಂದು ನಿಲ್ಲಿಸುವಂತಹ ಸ್ಥಿತಿಗೆ ತಂದಿಟ್ಟಿದ್ದೀರಿ. ರಾಜಕಾರಣಿಗಳಿಗೆ ಯಾಕೆ ಬೈಬೇಕು, ರಾಜಕಾರಣಿಗಳನ್ನ ಯಾಕೆ ಟಾರ್ಗೆಟ್ ಮಾಡಬೇಕು ಅಂತಂದ್ರೆ, ರಾಜಕಾರಣಿಗಳ ಕೈಯಲ್ಲೇ ಇರುವುದು ಎಲ್ಲ ವ್ಯವಸ್ಥೆಯೂ ಕೂಡ. ಎಲ್ಲರೂ ಇದನ್ನ ರಾಜಕಾರಣಿಗಳೇನೆ ಮಾಡ್ತಾ ಇರೋದು. ಮತ್ತೆ ಸರಿಪಡಿಸಬೇಕಾದರೂ ಕೂಡ ನೀವೇ. ನಮ್ಮ ಜನ ಎಷ್ಟು ಮುಗ್ಧರಿದ್ದಾರೆ ಅಂತಂದ್ರೆ, ಇವತ್ತು ನೀವು ತಾವೇ ಪ್ರಭುಗಳಾಗಿದ್ರೂ ಕೂಡ ಇವತ್ತು ನೀವು ಬಂದ್ರೆ ಎದ್ದು ನಿಂತು ನಿಮಗೆ ಚೇರ್ ಬಿಟ್ಕೊಡ್ತಾರೆ. ನೀವು ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡೆದುಕೊಂಡು ಜನಸೇವೆಗಾಗಿ ಅಂತಲೇ ಇರುವುದು, ಜನರ ಸೇವೆ ಮಾಡ್ರಿ ಅಂತ ಹೇಳಿ. ಹಾಗಿದ್ದಾಗ ಯಾಕೆ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ? ನಮ್ಮ ಜನ ನಿಮಗೆ ಏನು ಮೋಸ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ವಿಷಯಗಳನ್ನು ಹೋರಾಟದ ಮೂಲಕವೇ ಪಡೆದುಕೊಳ್ಬೇಕಾಗಿದೆ. ರೈತರು ಕಬ್ಬಿನ ಬೆಲೆಯನ್ನ ಹೋರಾಟದ ಮೂಲಕ ಪಡೆದುಕೊಳ್ಬೇಕು. ಆಹಾರದ ಕಲಬೆರಕೆಗಳಲ್ಲಿ ಕೆಲವೊಂದಿಷ್ಟು ಸಾಕಷ್ಟು ತೊಂದರೆಗಳನ್ನ ನೋಡ್ತಾ ಇದ್ರು, ಅದಕ್ಕೆಲ್ಲದಕ್ಕೂ ಹೋರಾಟನೇ ಮಾಡಬೇಕು. ಶಿಕ್ಷಣವನ್ನು ಕೂಡ
ಹೋರಾಟದ ಮೂಲಕವೇ ಪಡೆದುಕೊಳ್ಳೋದಾದ್ರೆ ನಾಳೆ ನಮ್ಮನ್ನ ಅನ್ನಕ್ಕೂ ಕೂಡ ಹೋರಾಟ ಮಾಡುವ ಪರಿಸ್ಥಿತಿಗೆ ತಂದಿರುವ ವಿಚಾರವೇನಾದ್ರೂ ನಿಮ್ಮಲ್ಲಿ ಇದೆಯಾ? ಇದೆಲ್ಲವನ್ನು ನೀವು ಸ್ವಲ್ಪ ಆಲೋಚನೆ ಮಾಡಿ. ಸಮಾಜ ಸೇವೆ ಮಾಡ್ಲಿಕ್ಕೆ ಅಂತಾನೆ ಬಂದಿದ್ದೀವಿ. ಸಮಾಜದಲ್ಲಿ ಸೇವೆಯ ಭಾಗಗಳು ಎಷ್ಟಿವೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ರಿ. ಶಿಕ್ಷಣ ಬಹಳ ಮಹತ್ವವಾದದ್ದು. ನಮ್ಮ ಭಾಗದ ವಿದ್ಯಾರ್ಥಿಗಳು ಸುಮಾರು 15ರಿಂದ 18 ವಿದ್ಯಾರ್ಥಿಗಳು ಈ ಡಿಸೆಂಟ್ರಲೈಸೇಷನ್ ಆಗದೆ ಇರೋ ಕಾರಣಕ್ಕೆ ಪ್ರತಿ ವರ್ಷ MBBS ಸೀಟಿನಿಂದ ವಂಚಿತರಾಗ್ತಾ ಇದ್ದಾರೆ. ಅಷ್ಟು ಜನ ಡಾಕ್ಟರ್ಗಳನ್ನ ನಾವು ಕಳೆದುಕೊಳ್ತಾ ಇದ್ದೇವೆ. ಇದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಮ್ಮ ಕೂಗು ನಿಮ್ಮವರೆಗೂ ಯಾಕೆ ಮುಟ್ತಾ ಇಲ್ಲ? ಅಷ್ಟು ಬೇಜವಾಬ್ದಾರಿಯ ರಾಜಕೀಯ ಏಕೆ? ನಾವು ಕೇಳ್ತಿರುವಂತಹ ವಿಷಯದಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ನಾವು ಕೇಳ್ತಿರುವಂತಹ ವಿಷಯದ ಪದ್ಧತಿಯಲ್ಲಿ ಏನಾದರೂ ತಪ್ಪಿದ್ರೆ ಎಷ್ಟು ಶಾಂತ ರೀತಿಯಾಗಿ ಕೆಲವೇ ಜನರನ್ನು ತೆಗೆದುಕೊಂಡು ದಿನದ 10 ನಿಮಿಷ ಮಾತ್ರ ನಿಮ್ಮವರೆಗೂ ಧ್ವನಿ ಮುಟ್ಟಿಸಬೇಕು ಅಂತ ಹೇಳಿ ಸತತ 2 ವರ್ಷದಿಂದ ಪ್ರಯತ್ನ ಮಾಡ್ತಿರುವಂತಹ ಯುವಕನ ಧ್ವನಿ ನಿಮ್ಮ ಹತ್ರ ಯಾಕೆ ಮುಟ್ತಾ ಇಲ್ಲ? ಅಷ್ಟು ಕೆಲಸದಲ್ಲಿ ಏನ್ ಬಿಸಿ ಇದ್ದೀರಿ ನೀವು? ಸ್ವಲ್ಪ ಇದನ್ನ ಬಹಳ ಕಾಳಜಿಯಿಂದ ಯೋಚನೆ ಮಾಡಿ. ನಿಮಗೆ ಕಲ್ಲೋಳ ಗ್ರಾಮದಲ್ಲೂ ಸಾಕಷ್ಟು ನೆಟ್ವರ್ಕ್ ಇರ್ತದೆ. ನಿಮ್ಮ ಊರು ಇಲ್ಲಿಂದೇನು ಬಹಳ ದೂರ ಇಲ್ಲ, ಒಂದು 6ರಿಂದ 8 ಕಿಲೋಮೀಟರ್ ದೂರ ಡಿಸ್ಟೆನ್ಸ್ ಅಲ್ಲಿ ಇರ್ತದೆ ಮಾತ್ರ. ನೀವು ಬಂದು ಈ ನಮ್ಮ ಬೇಡಿಕೆ ಏನಿದೆ ಅನ್ನೋದನ್ನ ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲಿಸಿ ನಮ್ಮ ಜೊತೆಗೆ ಚರ್ಚೆ ಮಾಡಿ ಇದನ್ನ ರಾಜ್ಯ ಮಟ್ಟದಲ್ಲಿ ಪ್ರಸ್ತಾಪಪಡಿಸಿ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸಬೇಕಾಗಿ ಈ ಮೂಲಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಯುವ ಘಟಕದ ಪರವಾಗಿ ನಿಮ್ಮಲ್ಲಿ ವಿನಂತಿ ಪೂರ್ವಕವಾದಂತಹ ಆಗ್ರಹವನ್ನ ಮಾಡ್ತಾ ಈ ನಮ್ಮ ಕರೆಗೆ ನೀವು ಕೊಡ್ಲೇಬೇಕು, ನೀವಿಲ್ಲಿ ಬರಲೇಬೇಕು, ನಮ್ಮ ಸಮಸ್ಯೆಯನ್ನ ನೀವು ಬಗೆಹರಿಸಲಿಕ್ಕೆ ಬೇಕು. ನಮ್ಮ ಭಾಗದ ಎಲ್ಲ ವಿದ್ಯಾರ್ಥಿಗಳನ್ನ ನೀವು ಸಾಧಕರನ್ನಾಗಿ ನೋಡಬೇಕು ಅನ್ನುವಂತಹ ಆಸೆ ಉಳ್ಳವರಾಗಿದ್ರೆ ನಮ್ಮ ಈ ಕರೆಗೆ ನೀವು ಹೋಗೊಟ್ಟು ಆದಷ್ಟು ಬೇಗ ಇಲ್ಲಿ ಬಂದು ನಮ್ಮ ಈ ಬೇಡಿಕೆಯನ್ನು ಸ್ವೀಕರಿಸಬೇಕು, ಜೊತೆಗೆ ಅದರಲ್ಲಿ ನ್ಯಾಯ ಒದಗಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಇಷ್ಟಕ್ಕೆ ಈ ವಿಷಯವನ್ನ ತಾವು ಗಂಭೀರವಾಗಿ ಪರಿಗಣಿಸದೆ ಮುಂದಿನ ದಿನಮಾನಗಳಲ್ಲಿ ಇದನ್ನ ಇದೇ ರೀತಿಯಾದ ಬೇಜವಾಬ್ದಾರಿತನದಿಂದ ನೀವು ಬಿಡ್ತಾ ಹೋದ್ರೆ ಅಂತಂದ್ರೆ ನಾವು ಸಂಘಟಕರಾಗಿ ನಮ್ಮ ರೈತ ಸಂಘಟನೆಯ ಮತ್ತೆ ಇನ್ನುಳಿದಂತಹ ಪದಾಧಿಕಾರಿಗಳ ಜೊತೆಗೆ ನಾವು ಚರ್ಚೆ ಮಾಡಿ ಈ ವಿಷಯವಾಗಿ ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲೂ ಹೋರಾಟ ಮಾಡುವುದರ ಜೊತೆಗೆ ಸರ್ಕಾರವನ್ನ ಅತ್ಯಂತ ಕಟುವಾಗಿ ಎಚ್ಚರಿಸಬೇಕಾಗುತ್ತೆ. ಇದು ನಿಮಗೆ ನೆನಪಿರಲಿ, ಇದು ನಿಮಗೆ ನೆನಪಿರಲಿ, ಇದು ನಿಮಗೆ ನೆನಪಿರಲಿ. ಜೈ ಹಿಂದ್. ಥ್ಯಾಂಕ್ ಯು ಸರ್. ನಮ್ಮ ವಿಚಾರಗಳನ್ನ ಅಥವಾ ನಾವು ಏನು ತಿಳಿಸ್ಬೇಕಂತ ಇದೀವಲ್ಲ ಅದನ್ನ ನಿಮ್ಮ ಒಂದು ಎಜುಕೇಷನ್ ಸಿಸ್ಟಮ್ ಒಬ್ಬರು ಟೀಚರ್ ಆಗಿ ಯಾವ ಥರ ಒಬ್ಬ MLAಗೆ ನಾವು ರಿಕ್ವೆಸ್ಟ್ನ ಕೊಡಬೇಕಾಗಿತ್ತಲ್ಲ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಅಥವಾ ಚೆನ್ನಾಗಿ ತಿಳಿಸಿ ಹೇಳಿದ್ದೀರಾ. ನೋಡೋಣ ನಿಮ್ಮ ಸಹಕಾರದಿಂದ ನಿಮ್ಮ ಮಾತುಗಳಿಂದ ಅವರಿಗೆ ಎಚ್ಚೆತ್ಕೊಂಡು ನಮ್ಮ ಹತ್ರ ಬಂದು ನಮ್ಮ ಸಮಸ್ಯೆನ ಆಲಿಸ್ತಾರಂತ ಮುಂದಿನ ವರ್ಗ ತಾವು ಬಂದು ಈ ಮಾತಾಡೋಕ್ಕೆ ಧನ್ಯವಾದಗಳು. ಇಲ್ಲ ಸರ್, ಏನಾಗಿದೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡೋದು, ಉದ್ಯೋಗಗಳಿಗಾಗಿ ಸ್ಟ್ರೈಕ್ ಮಾಡೋದು, ಆಮೇಲೆ ಎಲ್ಲ ವಿಷಯಗಳಲ್ಲಿ ಸ್ಟ್ರೈಕ್ ಮಾಡೋದಾಗಿದೆ. ಮತ್ತೆ ಸರ್ಕಾರ ಈಗ 2,86,000 ಹುದ್ದೆಗಳನ್ನು ನೇಮಕಾತಿ ಮಾಡೋದರಲ್ಲಿ ಸಹಿತ ವಿಳಂಬಗೊಳಿಸ್ತಾ ಇದೆ. ಈಗಾಗಲೇ ನಮ್ಮ ಹಸಿರು ಸೇನೆಯ ಮತ್ತು ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಜುನಪ್ಪನ ಪೂಜಾರಿ ಅವರು ಹಾಗೂ ಶಶಿಕಾಂತ್ ಗುರೂಜಿ ಅವರು ಸರ್ಕಾರಕ್ಕೆ ಆಲ್ರೆಡಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ನೀವು ಆದಷ್ಟು ಬೇಗ ನೇಮಕಾತಿಗಳನ್ನು ಮಾಡಿಕೊಳ್ಬೇಕು ಅಂತೇಳಿ. ಅದರ ಜೊತೆಗೆ ಇದು ಒಂದು ವಿಷಯವನ್ನು ನಾವೆಲ್ಲರೂ ಸೇರಿ ಪ್ರಸ್ತಾಪ ಮಾಡಿ ಶಶಿಕಾಂತ್ ಗುರೂಜಿ ಅವರಿಗೂ ಇದನ್ನು ಮನವರಿಕೆ ಮಾಡಿ, ಜುನಪ್ಪನ ಪೂಜಾರಿ ಅವರಿಗೂ ಮನವರಿಕೆ ಮಾಡಿ, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಮಲ್ಲಪ್ಪನ ಅಂಗಡಿಯವರಿಗೂ ಸಹಿತ ಈ ವಿಷಯವನ್ನು ಮನವರಿಕೆ ಮಾಡಿ ಎಲ್ಲ ರೈತ ಸಂಘಟನೆಯ ಪದಾಧಿಕಾರಿಗಳಿಗೆ ಈ ವಿಷಯವನ್ನು ನಾವೆಲ್ಲರೂ ಸೇರಿ ತಿಳಿಸಿ ನಮ್ಮ ಇದೇನು ಕೆಟ್ಟ ವಿಷಯ ನಾವೇನು ಮಾಡ್ತಾ ಇಲ್ಲ, ಎಲ್ಲ ರೈತ ಮಕ್ಕಳು, ಬಡ ಮಕ್ಕಳು, ಪ್ರಭಾವಿತ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಮಾಡ್ತಾ ಇರುವಂಥ ಸದುದ್ದೇಶದಿಂದ ಕೂಡಿದ ಹೋರಾಟ ಇದೆ. ಇದಕ್ಕೆ ಎಲ್ಲರೂ ಬೆಂಬಲ ನೀಡ್ತೇವೆ. ಎಲ್ಲರೂ ಸೇರಿ ಈ ಹೋರಾಟದಲ್ಲಿ ಯಶಸ್ವಿಯಾಗೋಣ ಅಂತ ಹೇಳಿ ಮತ್ತೊಂದು ಸಲ ನಾನು ಬಯಸ್ತೇನೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ.